ಬಿದ್ದೋರೆ ಏನು ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾರೆ? ಮುದ್ದೆ ಮಾಡ್ತಾ ಇದೀನಿ. ಹೊಟ್ಟೆ ಹಸಿತೈತೆ. ಅದೇ ಅದ್ ಯಾವ ರಾಕ್ಷಸ ಬಂದ್ ನಿನ್ಗೆ ರಾತ್ರಿ ತಲೆ ಮೇಲೆ ಕೈ ಇಟ್ನೋ ಗೊತ್ತಿಲ್ಲ, ಹಂಗ ಅನ್ನ 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 ಅಂತ ಅಲಿತಾ ಇದೀನ. ಅದಕ್ಕೆ ನಿನಗೆ ಮಾಡ್ತಾ ಇದೀನಿ. ನಾನು ಏನು ಮಾಡಲಿ, ನಂಗೆ ಹೊಟ್ಟೆ ಹಸಿದ್ರೆ. ಆಮೇಲೆ ಸತತ 2 ತಿಂಗಳ ನಂತರ ಏನ್ ತಿಂತ ಇದೆಯಾ ತೋರ್ಸು. ತೆಗಿಲ. ಶೀಶಿ ನಮ್ಮ ಮನೇಲಿ ಮಾಡಿರೋದು ದೊಡ್ಡ ವಿಷಯ ಅಲ್ಲ, ಎಷ್ಟು ದಿನ ಆದ್ಮೇಲೆ ತಿಂತಾರೆ ಮೇಡಮ್ ಅವರು ಅನ್ನೋದು. 2 ತಿಂಗಳಾದ್ಮೇಲೆ ತಿಂತಾ ಇದ್ದೀನಿ. ಡಾಕ್ಟ್ರನ್ನ ಕೇಳಿದೆ, ಸರ್ ನಾನು ನಾನ್ ವೆಜ್ ತಿನ್ಬೋದಾ ಅಂತ. ನಮ್ಮ ತಿನ್ನಿ ಅಂದರು. ಹೇಳಿದ್ದೆ ಚಾನ್ಸು ಅಂತ. ಬರ್ತಾನೆ ಆಸ್ಪತ್ರೆಯಿಂದ ಚಿಕನ್ ತಗೊಬಂದು ಸಾಂಬಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿ. ಜನ ಏನು ಮಾಡೋದು, ಇದು ಮೆಡಿಷನ್ನು ಬರೀ ಅನ್ನ ರಸಮ್ ತಿಂದು 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 ನನಗಂತೂ ಬೇಜಾರಾಗೋಗ್ಬಿಟ್ಟೈತೆ. ಎನರ್ಜಿನೇ ಇಲ್ಲಿರ ಆಗೋಗ್ಬಿಟ್ಟಿದೆ. ಅದಕ್ಕೆ ಒಂಚೂರು ಚಿಕನ್ ಗ್ರೇವಿ, ಬಿಸಿ ಬಿಸಿ ಮುದ್ದೆ. ಬನ್ನಿ ಊಟ ಮಾಡೋಣ. ಏನಂದ್ರು ಡಾಕ್ಟ್ರ್? ಅದು ಹೇಳು. ಡಾಕ್ಟ್ರು ಏನಂದರು, ಊಟ ಕೊರಕಕ್ಕೆಲ್ಲೂ ಹೋಗ್ಬೇಡ ಅದನ್ನ ಕಿವಿ ಕೊಟ್ಟು ಕೇಳಿಸ್ಕೊಂಡ್ರು ಅಂತ ಅಂದರು. ಆಯಿತು ಸರ್ ಅಂದೆ. ಆಮೇಲೆ ಇನ್ನೇನು ಹೇಳಿದ್ರು, ಚೆನ್ನಾಗಿ ತಿನ್ನಿ, ಫ್ರೂಟ್ಸು, ತರಕಾರಿ, ಸೊಪ್ಪು, ಸದೆ, ಬ್ಲಡ್ ಇಂಪ್ರೂವ್ ಆಗಬೇಕು, ಆಚೆ ಎಲ್ಲೂ ತಿನ್ನಂಗಿಲ್ಲ. ಎಸ್ಪೆಷಲಿ ಒತ್ತಿ ಹೇಳಿದ್ರು, ಮದುವೆ ಫಂಕ್ಷನ್ನು, ನಾಮಕರಣ ಇತ್ಯಾದಿ 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 ಯಾವ ಫಂಕ್ಷನ್ಗೂ ಹೋಗಂಗಿಲ್ಲ. ಏನು ಮಾಡೋಣ, ಅಲ್ಲೆಲ್ಲೂ ತಿನ್ನಂಗಿಲ್ಲ. ಎಷ್ಟು ತಿಂಗಳು? 4 ತಿಂಗಳು. ಏಯ್ ಸುಮ್ಮನೆ ಹೇಳ್ಬಿಟ್ಲಲ್ಲಿ. ಅವ್ರೇನು ಟೈಮ್ ಲಿಮಿಟ್ ಹೇಳಲಿಲ್ಲ, ಒಟ್ನಲ್ಲಿ ಹೇಳಿದ್ರು ಅಟ್ಲೀಸ್ಟ್ ಆ ಮಾತ್ರೆ ಕಂಪ್ಲೀಟ್ ಆಗೋವರೆಗೂ ಮಾಡಂಗಿಲ್ಲ. 2 ತಿಂಗಳಿಗೆ ಆಗೋಷ್ಟು ಮಾತ್ರೆ ಕೊಟ್ಟವ್ರೆ. ಅಲ್ಲಿವರೆಗೂ ತಿನ್ನಂಗಿಲ್ಲ. ತಿನ್ನಂಗಿಲ್ಲ. ಸರಿ, ನನ್ಗೆ ಹೊಟ್ಟೆ ಸಿತೈತೆ, ಫಸ್ಟ್ ನಂಗೆ ಊಟ ಹಾಕು. ಅದೇ ತಾನೆ, ಅನ್ನ 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 ಅಂತ ಅಲಿತಾರೆ. ನಾನು ತಿಂದಿಲ್ಲ ಬೆಳಗ್ಗೆಯಿಂದ. ನಾನು ನಿಜವಾಗ್ಲೂ ಊಟ ಮಾಡಿಲ್ಲ ಗೊತ್ತಾ. ಸರಿ ಏನಾದ್ರು ತಿನ್ಕೋ, ಬ್ರೆಡ್ ಗಿಡ್ ಫ್ರೈ ಮಾಡ್ಕೊಂಡು ತಿನ್ಕೋ. ಇಲ್ಲ ತಕ್ಷಣ ತಿಂದಿಲ್ವಾ? ನಾನ್ ನೋಡ್ಕೊಳ್ಳೋದಕ್ಕೆ ನಾನು ತಿಂದೆ. ಇಲ್ಲಾಂದ್ರೆ ನೀನ್ ಅದನ್ನು ತಿನ್ನಕ್ ಬಿಡ್ತಾ ಇರ್ಲಿಲ್ಲ. ಏನ್ ಮಾಡ್ಲಿ, ನಂಗೆ ಹೊಟ್ಟೆ ಹಸಿತಿತ್ತು. ಅದಕ್ಕೆ ಫಸ್ಟ್ ತಕ್ಷಣ ಅದ್ರಲ್ಲೂ ಹೋಗಿ ನಾನು ಅಕ್ಕಿನೂ ತರಬೇಕು, ಚಿಕನು ಇಸ್ಕೊಂಡ್ ಬರ್ಬೇಕು. ಅದ್ರಲ್ಲಿ ಬಂದು 1-2 ನಿಮಿಷ ಬ್ರೆಡ್ ರೋಸ್ಟ್ ಮಾಡ್ಕೊಂಡು ತಿನ್ನೋಣ ಅಂದ್ರೆ ಫ್ರಿಜ್ ಅಲ್ಲಿ ಎತ್ಕೋ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎತ್ಕೋ, ಈರುಳ್ಳಿ ರುಬ್ಕೋ. ನಾನು ಹೇಳ್ದೆ ಸಾಯಕ್ ಮುಂಚೆ ದಯವಿಟ್ಟು 2 ತುತ್ತು ತಿನ್ನಕ್ ಬಿಡಮ್ಮ, ತಿನ್ಬಿಡ್ತೀನಿ. ನಾವು ಆಲ್ಮೋಸ್ಟ್ ಆಗ್ಲೇ 1:30 ಆಗಿತ್ತು ಆಸ್ಪತ್ರೆಯಿಂದ ಬಂದಾಗ. ಏನ್ ಮಾಡೋದು? ಏನ್ ಮಾಡಿ, ನನಗೆ ಕೆಲಸ ಕಾರ್ಯ ಇರಲ್ವಾ? ನಾನ್ ಕೆಲಸ ಮಾಡ್ಬಾರ್ದಾ? ಸಂಬಳ ಕೊಡೋರ್ ಕೆಲಸ ನಾನ್ ಮಾಡ್ತಾ ಇಲ್ಲ, ಇಲ್ಲೇ ಜೀತ ಮನೆ ಕೆಲಸ ಫಸ್ಟ್. ಯಾವ್ದಾದ್ರು ಹಾಕ್ಲಿ ಶೀಶಿ? ಯಾವ್ದೋ ಹಾಕು, ಸಾಫ್ಟ್ ಆಗಿರೋದು ಹಾಕ್ಲಾ? ನಿನ್ ಪೀಸ್ ಆಯ್ತಾ? ಇಲ್ಲೇ ಆಯ್ತಲ್ಲ, ಸಾಕು. ಮಮ್ಮಿ ಪೀಸ್ ಅಂದ್ರೆ ಲಿವರ್, ನನ್ನ ಪೀಸ್ ಅಂದ್ರೆ ಏನದು, ಗುಂಡಿಗೆ. ಅದಕ್ಕೆ ಸ್ವಲ್ಪ ಗುಂಡಿಗೆ ಜಾಸ್ತಿ ನಮಗೆ. ಟೇಸ್ಟ್ ಮಾಡ್ಬಿಟ್ಟು ಚೆನ್ನಾಗಿದೆ. ಯಾರು ಮಾಡಿತ್ತು ಹೇಳು? ಬಿಂದು ಅಕ್ಕ ಮಾಡಿದ್ದು. ಇದಕ್ಕೆ ಪುಣ್ಯ ಮಾಡಿರ್ಬೇಕು. ಸ್ವಲ್ಪನೇ ಹಚ್ಕೊಂಡು ತಿನ್ನು. ಮಸಾಲೆ ಎಲ್ಲ ನೀನೇ ಹಾಕಿದ್ದಾಯ್ತಾ? ಖಾರ ನನ್ನ ಮೇಲೆ ಹೇಳ್ಬೇಡ. ಅಂದರೆ ಇದು ತಿಕ್ಕಾಗೋಯ್ತು ಜಾಸ್ತಿ. ನೀರು ಹಾಕ್ಲಾ? ಬೇಡ ಚೆನ್ನಾಗಿರುತ್ತೆ ಹಂಗೆ. ಚೆನ್ನಾಗಿದೆ, ಬರ್ಗೆಟ್ಟುತ್ತೆ. ಗೈಸ್, ಅಡುಗೆ ಮಾಡಿ ತಿನ್ಬಿಟ್ಟು ಇರೋ ಬರೋ ಕೆಲಸ ಎಲ್ಲ ಮುಗಿಸಿ ಹಿಯರ್ ಐ ಆಮ್. ಸೋಲೋ ಡೇಟ್ ಹೋಗ್ತಾಯಿದ್ದೀನಿ ನಾನು. ಆಫ್ಟರ್ ಸೋ ಮೆನಿ ಡೇಸ್, ಮೆನಿ ಮಂತ್ಸ್ ಲೇಟರ್ ನಾನೊಂದು ಸೋಲೋ ಡೇಟ್ಗೆ ಹೋಗ್ತಾಯಿದ್ದೀನಿ. ಮುಂಚೆ ಫ್ರೀಕ್ವೆಂಟಾಗಿ ಹೋಗ್ತಾಯಿದ್ದೆ, ಅದು ಏನೋ ಮಿಸ್ ಮಾಡ್ಕೋತಾ ಇದ್ದೀನಿ ಅನಿಸ್ತಾ ಇರಲಿಲ್ಲ. ಬಟ್ ಇಟ್ ಇಸ್ ಬೀನ್ ಸೋ ಲಾಂಗ್. ನಾನು ಹೋಗಿ ಒಬ್ಬಳೇ ಮೂವಿ ನೋಡಿ, ಒಂದು ಕಡೆ ತಿಂದು ಮಜಾ ಮಾಡಿ ಬಂದಿರೋದು. ಸೊ ಅದಕ್ಕೆ ಇವತ್ತು ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಲಾಸ್ಟ್ ವೀಕಿಂದ ಹೋಗ್ಬೇಕು ಅಂದ್ಕೊಂಡೆ. ಬಿಕಾಸ್ ಐ ಲೈಕ್ ರಣವೀರ್ ಸಿಂಗ್, ಆಯಿತಾ. ಅವ್ರು ಮಾಡುವಂಥ ಮೂವಿ, ಅವ್ರು ಮಾಡುವಂಥ ಆ್ಯಕ್ಟಿಂಗ್ ನಂಗೆ ಇಷ್ಟ. ಸೊ ಇವಾಗ ಅವ್ರದ್ದೇ ಮೂವಿ ದುರಂತರ್ ರಿಲೀಸ್ ಆಗಿದೆ. ಅದು ಯಾವಾಗ ರಿಲೀಸ್ ಆಯಿತು ನನಗೆ ಗೊತ್ತಿಲ್ಲ, ನನಗೆ ಗೊತ್ತಾಗಿದೆ ಲೇಟು. ಬಟ್ ದೆನ್ ಇವಾಗ ನೀವು ಅದೆಲ್ಲ ರೀಲ್ಸಲ್ಲಿ ನೋಡ್ತಾ ಇರ್ತೀರ. ಖೂಸ್ ಓಸ್ವಾಲ ಅಂತೇನೋ, ಅದು ಬಂದಮೇಲಂತೂ ನನ್ನ ಫೀಡ್ ತುಂಬ ಅದೇ ಇದೆ. ಸೊ ಐ ಥಾಟ್ ಒಳ್ಳೆ ರಿವ್ಯೂ ಕೂಡ ಇದೆ ಮೂವಿಗೆ. ಸೊ ಅದಕ್ಕೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ನಮ್ಮಮ್ಮ ವೋಂಟ್ ವಾಚ್ ಹಿಂದಿ ಮೂವಿ. ಅದಾದಮೇಲೆ ಅವ್ರನ್ನ ಕರ್ಕೊಂಡು ಹೋಗಂಗೂ ಇಲ್ಲ ಹೆಂಗೋ. ಸೊ ಅಡುಗೆಲ್ಲ ಮಾಡಿಟ್ಟಿದ್ದೀನಿ. ಗೀತಕ್ಕ, ನಾನು ಹೋಗೋದೇನಾದ್ರು ಬೇಜಾರ ನಿಮಗೆ? ನನ್ನೇ ಫೋಕಸ್ ಮಾಡ್ತಾಯಿದ್ದು. ಹೇಳಿರ್ತೀನಿ. ಏನೋ ಬೇಜಾರಿಲ್ಲ, ಹೋಗಿ ಬನ್ನಿ. ಹೇಳಿ, ಏನಾದ್ರು ಬೇಜಾರ ನಾನು ಹೋಗೋದು? ಬೇಜಾರಂದ್ರೆ ಹೋಗಲ್ವಾ? ಮನೇಲಿ ಇರ್ತೀಯಾ? ಹೋಗಲ್ಲ, ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಕೂತ್ಕೋತೇನೆ. ಅಯ್ಯೋ ನಮ್ಮಮ್ಮ ಹಂಗನ್ನಲ್ಲ ಅನ್ನೋದು ಧೈರ್ಯ ನನಗೆ. ಏನು ಬೇಜಾರಿಲ್ಲ, ಹೋಗಿ ಬರಲ್ಲ.
ಏನಕ್ಕೆ ಬೇಜಾರು ಹೇಳು, ಅಡುಗೆನೂ ಮಾಡಿಟ್ಟಿದ್ದೀನಿ, ಟೀನೂ ಮಾಡಿಕೊಟ್ಟಿದ್ದೀನಿ, ಇನ್ನೇನು ಮಾಡ್ಬೇಕು, ತಟ್ಟೆಗೆ ಹಾಕೊಂಡು ತಿನ್ಬೇಕಷ್ಟೇ, ಅಷ್ಟೊಂದೇ ಬಾಕಿ. ಆ್ಯಕ್ಚುಲಿ ಈ ಮೂವಿ 3.5 hours ಇದೆ, 3 ಅವರು. ಅಷ್ಟು ದೊಡ್ಡ ಮೂವಿ. 5:45 ಅಂದರೆ 6 ಗಂಟೆ ಸ್ಟಾರ್ಟ್ ಮಾಡ್ತಾರೆ, 7, 8, 9, 9:30, 10 ಗಂಟೆ. ಲೂಲು ಮಾಲಲ್ಲಿ ನಾನು ಬುಕ್ ಮಾಡಿರೋದು. ನನಗೆ ಏನು ಗೊತ್ತಾ, ಮಂತ್ರಿ ಸ್ಕ್ರೀನ್ ಸ್ವಲ್ಪ ಚಿಕ್ಕದು ಅಂತ ಅನಿಸುತ್ತೆ. ಇವಾಗ ಒಳ್ಳೆ ಎಕ್ಸ್ಪೀರಿಯೆನ್ಸೇ ಇರಲ್ಲ ಮಂತ್ರಿನಲ್ಲಿ, ಅದಕ್ಕೆ ಐ ಥಾಟ್ ಅದಕ್ಕೆ ನಾವು ಯಾವಾಗಲೂ ಒಂದು ಲೂಲಿಗೆ ಹೋಗ್ತೀವಿ, ಇಲ್ಲ ವೈಷ್ಣವಿ ಸಫೈರ್ಗೆ ಹೋಗ್ತೀವಿ. ಲೂಲುನಲ್ಲಿ ಟಿಕೆಟ್ ಇತ್ತು 5:45ಗೆ ಬುಕ್ ಮಾಡಿದ್ದೀನಿ. ಆಲ್ರೆಡಿ 5:40 ಆಗ್ತಾಯಿದೆ, ಓಡಬೇಕಿಲ್ಲಿಂದ. ಇವಾಗ ತಾನೇ ರೀಲ್ ಶೂಟ್ ಮಾಡ್ಕೊಂಡು ಕೂತಿದ್ದೆ, ರೀಲ್ ಮಾಡಿದ್ದೀನಿ. ಆಟೋ ಬುಕ್ ಮಾಡ್ಕೊಂಡು ಆಟೋಲ್ಲಿ ಕುತ್ಕೊಂಡು ಎಡಿಟ್ ಮಾಡ್ಕೊಂಡು ಹೋಗಬೇಕು. ಸೊ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಇರುತ್ತೆ, ನಾಟ್ ಟು ವರಿ. ಒಂದು 15 ನಿಮಿಷನಾರು ಅಡ್ವರ್ಟೈಸ್ಮೆಂಟ್ ಹಾಕ್ಕೊಂತಾರೆ. ಹೆಂಗಿದ್ರು ಟಿಕೆಟ್ ಬುಕ್ ಮಾಡಿದ್ದೀನಿ. ಲಾಸ್ಟ್ ಮಿನಿಟಲ್ಲಿ ಒಂದು ಟಿಕೆಟ್ ಸಿಕ್ತು ನನಗೆ ರೋನಲ್ಲಿ, ಬುಕ್ ಮಾಡಿದ್ದೀನಿ. ಇವಾಗ ಹೋಗೋಣ ಬನ್ನಿ, ಲೆಟ್ಸ್ ಗೋ ಎಂಜಾಯ್ ದ ಸೋಲೋ ಡೇಟ್. ಬಾಯ್ ಮಮ್ಮಿ. ಗೈಸ್, ನಾನು ಬರೋಷ್ಟರಲ್ಲಿ ಟೆರಿಬಲಿ ಲೇಟಾಗಿ ಹೋಗಿದೆ. 6 o'clock ಆಗೋಗಿದೆ. 5:45 ಮೂವಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಸೊ ಹೋಪ್ಫುಲ್ಲಿ ಇವಾಗ ತನಕ ಅಡ್ವರ್ಟೈಸ್ಮೆಂಟ್ಸ್ ಪ್ಲೇ ಆಗ್ತಾಯಿದೆ. ಇವಾಗ ನಾನು ಬಂದಿದ್ದೀನಿ. ಯಾವಾಗಲೂ ಇಲ್ಲಿ ಈ ಮಾಲಲ್ಲಿ ನನಗೆ ಎಸ್ಕಲೇಟರ್ ತೊಗೊಂಡು ಬರೋದು ಇಷ್ಟ, ಬಟ್ ಟೈಮ್ ಆಗೋಗಿತ್ತು ಅಂತ ಇವತ್ತು ಲಿಫ್ಟಲ್ಲಿ ಬಂದೆ. ಬನ್ನಿ ಹೋಗ್ಬೇಕು, ಹೋಗೋಣ ಒಳಗಡೆ. ಗೈಸ್, ಇಂಟರ್ವಲ್ ಬಿಟ್ಟಿದ್ದಾರೆ ಇವಾಗ. ಆಫ್ಟರ್ 2 hours ಆಫ್ ದ ಮೂವಿ 6 ಗಂಟೆ ಕರೆಕ್ಟಾಗಿ ಸ್ಟಾರ್ಟ್ ಆಯಿತು. 8 ಗಂಟೆಗೆ ಇಂಟರ್ವಲ್ ಬಿಟ್ಟಿದ್ದಾರೆ. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಹಿಯರ್ ಮೀ ವಿತ್ ಆಲ್ ದ ನಾಯ್ಸ್. ಮೂವಿ ಮುಗಿಸ್ಕೊಂಡು ನಾನು ನಿಮ್ಗೆ ಸಿಗ್ತೀನಿ. ಗೈಸ್, ಐ ಆಮ್ ಜಸ್ಟ್ ಡನ್ ವಾಚಿಂಗ್ ದ ಮೂವಿ. 9:30 ಆಯಿತು. ಐ ವಿಲ್ ಟೆಲ್ ಯು ಆಲ್ ಅಬೌಟ್ ಮೂವಿ ಹೇಗಿತ್ತು ಅಂತ. ಬಟ್ ಇಲ್ಲಿ ಯೂಶಲಿ ಲೂಲು ಮಾಲಲ್ಲಿ ಈ ಥರ ಸ್ಟಾಲ್ಸ್ ಹಾಕಿರ್ತಾರೆ. ಸೊ ಇಂಟ್ರೆಸ್ಟಿಂಗ್ ಏನಾದ್ರು ಇದೆಯೋ ಏನಿದೆ ಅಂತ ನೋಡೋಕ್ಕೆ ಬಂದೆ. ಇಲ್ಲೆಲ್ಲ ನೋಡಿ ಹೇರ್ ಕ್ಲಿಪ್ಸ್ ಎಕ್ಸೆಟ್ರಾ ಇದೆ. ಆ್ಯಂಡ್ ಇಲ್ಲಿ ದೇರ್ ಆರ್ 2 shops. ಸೊ ಸಮಥಿಂಗ್ ಇಂಟ್ರೆಸ್ಟಿಂಗ್ ಹಿಯರ್. ಕ್ಯಾಲಿಗ್ರಫಿ ಮಾಡ್ತಾರಂತೆ ನಮ್ಮ ಹೆಸರನ್ನ. ದೇ ಶೇಪ್ ಇಟ್ ಇಂಟು ಇಂಟರ್ನೆಟಲ್ಲಿ ನೀವೇ ಮಾಡೋದು. ಹಾಂ ನೋಡಿ, ಇವ್ರಿಗೆಲ್ಲ ಕೊಟ್ಟಿದ್ದಾರೆ. ಟೂಲ್ಸ್ ಏನೋ ತೋರಿಸ್ತಾ ಇದ್ದಾರೆ ಅವ್ರದ್ದು. ईरान पेन है, ये मोरक्को पेन है, ये जापानीज कोरिया पेपर है, जापानीज इंक है, स्विमिंग. ओह नाइस. ये इंडियन इंक है. इसी से लिखते हो आप? जी मैम. ओके, सो नाइस. अलवा आर्ट बोलते हैं इसको. ओके, नाइस. आप क्लासेस भी लेते हैं? जी मैम, क्लास पे लेते हैं. ನೋಡಿ, ಕ್ಲಾಸಸ್ ತಗೋತಾರಂತೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಆಪ್ಟ್ ಫಾರ್ ಇಟ್. ನೈಸ್ ಅಲ್ಲ? ವೆರಿ ನೈಸ್ ಸರ್. ನೋಡಿ, ದಿಸ್ ಇಸ್ ಆಲ್ ಅಗೇನ್ ಅ ಸ್ಟಾಲ್. ಫ್ಯಾನ್ಸಿ ಥಿಂಗ್ಸ್ ಇಟ್ಟಿರ್ತಾರೆ, ಬಟ್ ತುಂಬ ಕಾಸ್ಟ್ಲಿ ಇರುತ್ತೆ. ಓಕೆ ಗೈಸ್, ಇನ್ನೂ ಹೊಟ್ಟೆ ಸಿತಲ್ಲ. ನಾನು ಇಲ್ಲೇ ತಿನ್ಕೊಂಡು ಹೋಗೋಣ ಅಂದ್ಕೊಂಡೆ. ಮಮ್ಮಿಗೂ ಇನ್ಫಾರ್ಮ್ ಮಾಡಿದೆ, ಬಿಕಾಸ್ ಐ ವಾಂಟ್ ಟು ಈಟ್ ಬರ್ಗರ್. ಇಟ್ಸ್ ಬೀನ್ ಸೋ ಲಾಂಗ್ ನಾನು ಮೆಕ್ಡೊನಾಲ್ಡ್ಸಲ್ಲಿ ಬರ್ಗರೇ ತಿಂದಿಲ್ಲ. ಅದಕ್ಕೆ ತಿನ್ಕೊಂಡು ಹೋಗೋಣ ಅಂದ್ಕೊಂಡೆ, ಬಟ್ ಹೊಟ್ಟೆ ಹಸಿತಾ ಇಲ್ಲ. ಬಟ್ ಐ ಸಾ ದಿಸ್. ನೋಡಿ, ಮಿಸ್ಟರ್ DIY. ನಾನು ಮುಂಬೈಗೆ ಹೋದಾಗ ಈ ಸ್ಟೋರ್ಗೆ ಹೋಗಿ ಐ ವಾಸ್ ಸೋ ಕ್ರೇಜಿ ಅಬೌಟ್ ದಿಸ್ ಸ್ಟೋರ್. ಆಯಿತಾ, ತುಂಬ ಚೆನ್ನಾಗಿರೋ ಐಟಮ್ಸ್ ತುಂಬ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ. ಆ್ಯಂಡ್ ವೆರೈಟಿ ಆಫ್ ಐಟಮ್ಸ್ ಇರುತ್ತೆ. ಇವಾಗ ಹೋಗಿ ನೋಡೋಣ ನಮ್ಮ ಬೆಂಗಳೂರಲ್ಲಿ ಏನೇನಿದೆ ಅಂತ. ನೋಡಿ, ಎಷ್ಟು ಒಳ್ಳೆ ಡೈರಿ. ಆ್ಯಂಡ್ ಇಟ್ ಈಸ್ ಓನ್ಲಿ 115 rupees. ನಾಟ್ ಬ್ಯಾಡ್ ಅಲ್ವಾ? ವಾವ್, ಲುಕ್ ಅಟ್ ದಿಸ್. ಏನು ಸಕ್ಕತ್ತಾಗಿದೆ. ಐ ವಾಂಟ್ ಟು ಬೈ ಒನ್ ಜಸ್ಟ್ ಬಿಕಾಸ್ ಇಟ್ ಇಸ್ ಕ್ಯೂಟ್. ನೋಡೋಣ, ಐ ಆಮ್ ಥಿಂಕಿಂಗ್ ಜರ್ನಲ್ ಒಂದು ಇಡೋಣ ಈ ವರ್ಷ ಅಂತ. ಸೊ ಇಫ್ ಐ ಲೈಕ್ ಇಟ್ ಐ ಆಮ್ ಗೋಯಿಂಗ್ ಟು ಬೈ ಇಟ್ ಬಿಕಾಸ್ ಇಟ್ ಇಸ್ ಸೋ ಪ್ರಿಟಿ. ಇಲ್ಲೊಂದು ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ಸಾಫ್ಟಾಗಿದೆ. ಐ ಡೋಂಟ್ ನೋ ಹೌ ಟು ಶೋ ಯು. ನೋಡಿ, ಈ ಥರ ಒಳ್ಳೆದೆ. ನೈಸ್ ಕವರ್, ಕ್ಯೂಟಾಗಿದೆ. ಇಟ್ ಹ್ಯಾಸ್ ಆಲ್ ಕಲರ್ಫುಲ್ ಪೇಪರ್ಸ್. ಆ್ಯಂಡ್ ಇಟ್ಸ್ 141 rupees. ಸಿ, ಐ ಡೋಂಟ್ ನೋ, ಐ ಆಮ್ ವೆರಿ ಕ್ಯೂರಿಯಸ್ ಟು ಬೈ ಇಟ್. ವಾವ್, sold, definitely sold. Cute ಆಗಿದೆ. I'll choose one and I'm going to buy it for sure. ನೋಡಿ, ಚಮ್ಕಿ ಗಿಮ್ಕಿ ಎಲ್ಲ ಇದೆ. ಸೊ ನೈಸ್. ಇವರೇ ಎಷ್ಟು ಎಕ್ಸೈಟೆಡ್ ಆಗ್ತಿದ್ದಾರೆ ನೋಡಿ ಎಷ್ಟು ಎಕ್ಸೈಟೆಡ್ ಆಗ್ತಿದ್ದಾರೆ. ದೇ ಆರ್ ಜಸ್ಟ್ ಲುಕಿಂಗ್ ಎಟ್ ಡೈರೀಸ್ एंड गेटिंग एक्साइटेड. पैकेज नहीं ओपन करना चाहिए, ऐसे ही देखना है. Oh my god, I love elephants. ओपन करके दिखाओ थोड़ा. तब और ನನಗೆ ಹೆಲ್ಪ್ ಮಾಡ್ತಾವ್ರೆ. अच्छा है ना? ड्राइंग के लिए है. आपको कौन सा अच्छा लगा? ले लोगे वो? दिखाइए. डायरी को कलरिंग सेट है. वाओ,
दिखाओ एक बार ओपन करके. हाँ, they're actually showing it. ओह, ये सब आपको सिर्फ कलर करना है इसमें. Yeah, with pencil, color pencil. Nice. All three of you are going to buy the same thing. Yes, of course. We both choose the. We want to take. You gave her everything also the same thing. You didn't give her choice also. up. No, she's gonna take the. Also, ಇಲ್ಲಿ household items ಎಲ್ಲ ಸಿಗುತ್ತೆ. See, look at the loofah. ದೊಡ್ಡ loofah. Brushes. Artificial plants. So, ಎಲ್ಲ everything. Such cute things. Oh my god. ಎಟರ್ನಲ್ ಪೆನ್ಸಿಲ್ ಸೆಟ್ಸ್ ಅಂತ. ನಾನು ಇತ್ತೀಚೆಗೆ ತುಂಬ ಸ್ಟೇಷ್ನರಿ ಲವರ್ ಆಗಿಬಿಟ್ಟಿದ್ದೀನಿ ಗೊತ್ತಾ. ನನಗೆ ಸ್ಟೇಷ್ನರಿ ಥಿಂಗ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಫ್ಯಾನ್ಸಿ ಪೆನ್ನು ಅದೆಲ್ಲ. ದಿಸ್ ಈಸ್ ಐ ಥಿಂಕ್ ಕಲರ್ ಪೆನ್ಸ್. ಎಲ್ಲ ಬ್ಲೂನೇ, ಬಟ್ ನೋಡೋಕ್ಕೆ ಚೆನ್ನಾಗಿದೆ ಫ್ಯಾನ್ಸಿಯಾಗಿ. ಇಟ್ಸ್ 149 rupees ಫಾರ್ ಆಲ್ ಆಫ್ ದೆಮ್. ಇಟ್ಸ್ ವೆರಿ ನೈಸ್. ಡ್ಯುಯಲ್ ಟಿಪ್ ಮಾರ್ಕರ್ ಪೆನ್ ಇದೆ ನೋಡೋಣ. 390 rupees. ಲೈಕ್ ಅಷ್ಟು ನಾನು ಯಾಕೆ 390 rupees ಯಾಕೆ ಕೊಡಲಿ ಅದಕ್ಕೆ. ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ, ರಿವಾರ್ಡ್ ಸ್ಟ್ಯಾಂಪ್ಸ್ ಇದೆ. ಲೈಕ್ ಆಲ್ ದ ಬೆಸ್ಟ್, ವೆಲ್ ಡನ್, ಕಂಗ್ರ್ಯಾಚುಲೇಷನ್ಸ್, ನೈಸ್ ವರ್ಕ್, ಆಸಮ್ ಆ ಥರ. ಸೊ ಕ್ಯೂಟ್. ಜರ್ನಲಲ್ಲೆಲ್ಲ ಬರಿಬೇಕಾದ್ರೆ ವಿ ಕ್ಯಾನ್ ಸ್ಟ್ಯಾಂಪ್ ಆನ್ ಇಟ್ ಆ ಥರ. ಕ್ಯೂಟಾಗಿದೆ. ದಿಸ್ ಕ್ರೇಯಾನ್ಸ್. ಓ ವಾವ್, ಓ ಮೈ ಗಾಡ್, ಸೋ ಮೆನಿ ಕಲರ್ಸ್. ಎಷ್ಟಿದು? 200. ನಾಟ್ ಬ್ಯಾಡ್. ಶುಡ್ ಐ ಜಸ್ಟ್ ಬೈ ಇಟ್? ಹಿಂಗೆ ದುಡ್ಡು ಖರ್ಚು ಮಾಡೋದು ನಾನು. ಹಿಂಗೆ ದುಡ್ಡು ಖರ್ಚು ಮಾಡೋದು. ಲೈಟ್ ಬೇರೆ ಆಫ್ ಮಾಡಿಬಿಟ್ರು. ಕ್ಲೋಸಿಂಗ್ ಟೈಮ್ ಅನಿಸುತ್ತೆ. ನಾನು ಇನ್ನೂ ನೋಡಬೇಕಾಗಿತ್ತು. ಲುಕ್ ಇಟ್ ದಿಸ್. ಎಷ್ಟು ವೆರೈಟೀಸ್ ಆಫ್ ಕಪ್ಪು. ಸ್ಟಾರ್ಟ್ಸ್ ಫ್ರಮ್ 45 rupees. ಇಲ್ಲೋದ್ರೆ 91 rupees. ನಾಟ್ ಬ್ಯಾಡ್ ಅಲ್ವಾ? ನೋಡಿ, ಇಯರಿಂಗ್ಸ್ ಎಲ್ಲ ಇದೆ. ಸೋ ಕೂಲ್. ನೋಡಿ, ಕಟ್ಲರೀಸ್ ಎಲ್ಲ ಇದೆ. ಸೊ ಕೂಲ್. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇಟ್ಸ್ ನಾಟ್ ಇವನ್ ಗ್ಲಾಸ್. ಒಂಥರ ಪ್ಲಾಸ್ಟಿಕ್ ಗ್ಲಾಸ್ ಥರ. ಡೋಂಟ್ ನೋ ಇಫ್ ಯು ಕ್ಯಾನ್ ಹಿಯರ್ ದ ಸೌಂಡ್. ಸೋ ಪ್ರಿಟಿ. ಸೊ ಇದು ನೋಡಿ, ಬೇಡ, ಇದು ಚೆನ್ನಾಗಿಲ್ಲ. ಕ್ವಾಲಿಟಿ ಚೆನ್ನಾಗಿಲ್ಲ. ನೋಡೋಕೆ ಚೆನ್ನಾಗಿದೆ ಅಷ್ಟೇ. ಸೋ ಪ್ರಿಟಿ. ಐ ಆಮ್ ಗೋಯಿಂಗ್ ಟು ಸ್ಪೆಂಡ್ ಸಮ್ ಮೋರ್ ಟೈಮ್ ಇನ್ ಸ್ಟೇಷ್ನರಿ ಆ್ಯಂಡ್ ಸಿ ನನಗೇನಾದರೂ ಇಷ್ಟ ಆಗುತ್ತಾ ಅಂತ. ದಿಸ್ ಇಸ್ ನಾಟ್ ಸ್ಟೇಷ್ನರಿ. ಆ ಕಡೆ ಎಲ್ಲೋ ಇದೆ. ಬಟ್ ಬೇಗ ಬಂದಿದ್ರೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದಾಗಿತ್ತು. ವೆರಿ ಪ್ರಿಟಿ ಸ್ಟಫ್. ಸೇಮ್ ಮುಂಬೈಯಲ್ಲಿ ನಾನು ಹೆಂಗೆ ನೋಡಿದ್ನೋ ಅದೇ ಥರ ಇದೆ ಸ್ಟೋರು. ಅದೇ ಆರ್ಡರಲ್ಲೂ ಆರ್ಗನೈಸ್ ಮಾಡಿದ್ದಾರೆ. ಐ ಡೋಂಟ್ ನೋ ಹೌ, ಬಟ್ ಇಟ್ ಲುಕ್ಸ್ ವೆರಿ ಪ್ರಿಟಿ ಆ್ಯಂಡ್ ರೀಸನಬಲ್ ಆಲ್ಸೋ. ಮುಂಬೈಯಲ್ಲಿ ಹೆಂಗಿದೆಯೋ ಕಮ್ಮಿ, ಅದೇ ಥರ ಇಲ್ಲೂ ಕಮ್ಮಿನೇ. ಐ ಆಮ್ ಗೋಯಿಂಗ್ ಟು ಬೈ ದಟ್ ಡೈರಿ, ಆಯಿತಾ? ಅಟ್ಲೀಸ್ಟ್ ನೋಡೋಕ್ಕೆ ಕ್ಯೂಟಾಗಿದ್ದರೆ ಐ ವಿಲ್ ಜರ್ನಲ್ ಇಟ್. ಜರ್ನಲಿಂಗ್ ಮಾಡಬೇಕು ಗೈಸ್, ಇಲ್ಲಾಂದರೆ ತಲೆಗೆಟ್ಟೋಗುತ್ತೆ. ಅಭ್ಯಾಸ ಮಾಡ್ಕೋಬೇಕು, ವಿಚ್ ಐ ಆಮ್ ವೆರಿ ಪೋರ್ ಅಟ್. ಸೊ ಐ ಆಮ್ ಗೋಯಿಂಗ್ ಟು ಬೈ ದ ಡೈರಿ. ಗೈಸ್, ಐ ಸಾ ಸಮಥಿಂಗ್ ಸೋ ಯೂನಿಕ್. ನೋಡಿ, ವೀಕ್ಲಿ ಪ್ಲ್ಯಾನರ್ ಅಂತೆ. ವೀಕ್ ಎವ್ರಿಥಿಂಗ್ ಇದ್ರ ಪ್ರಕಾರ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಎಲ್ಲ ಬಂದಿದೆ. ಇಟ್ ಇಸ್ ಐ ಥಿಂಕ್ 170 rupees. ಹಾಂ, 170 rupees. ಬಟ್ ಆವಾಗಲೇ ನೋಡಿದಂಥ ಒಂದು ಕಾರ್ಟೂನ್ ಬುಕ್ ವಿಚ್ ಐ ಲೈಕ್ಡ್ ವೆರಿ ಮಚ್, ಆಯಿತಾ? ಆಮೇಲೆ ಪ್ರೈಸ್ ಇಲ್ಲ. ಸೊ ಐ ಹೋಪ್ ಇಟ್ ಇಸ್ 115 or something. ಐ ಡೋಂಟ್ ನೋ. ನೋಡೋಣ, ಕೇಳಿ ನೋಡೋಣ ಎಷ್ಟಿದೆ ಅಂತ. ಕಲರ್ ಪೇಪರ್ಸ್. ವಾವ್. ನನಗೆ ಚಿಕ್ಕ ವಯಸ್ಸಲ್ಲಿ ಈ ಗರ್ಲಿ ಸಾಸ್ ಎಲ್ಲ ಇಷ್ಟ ಆಗ್ತಾಯಿರಲಿಲ್ಲ, ಈ ಚಮಕಿ ಅದೆಲ್ಲ. ಬಟ್ ಇವಾಗ ನಾವು ದಟ್ ಮೇ ಬಿ ಆವಾಗ ದುಡ್ಡಿಲ್ಲ ಅಂತಲೂ ಇಷ್ಟ ಆಗ್ತಾ ಇರಲಿಲ್ವೇನೋ. ನೌ ದಟ್ ಐ ಆಮ್ ಗ್ರೋನ್ ಅಪ್, ಐ ಲವ್ ದಿಸ್ ಥಿಂಗ್ಸ್. ಏನಂತಾರೆ, ಈ ಥರ ಸ್ಟಿಕ್ಕಿ ನೋಟ್ಸ್, ಕಲರ್ ಪೇಪರ್ಸ್, ಇದೆಲ್ಲ ಇಷ್ಟ ಆಗುತ್ತೆ. ಸ್ಟಿಕ್ಕರ್ಸ್ ಅದೆಲ್ಲ. ಲೆಟ್ಸ್ ಬೈ ದಿಸ್ ಫಾರ್ ನಾವು. ಗೈಸ್, ಒಂದು ಬ್ಲಂಡರ್ ಏನಾಯಿತು ಮಿಸ್ಟರ್ DIYಲಿ ಅಂದರೆ, ನಾನು ತೊಗೊಂಡಂಥ ಬುಕ್ ಏನಿತ್ತಲ್ಲ, ಏನದು ಜರ್ನಲ್, ಅದಕ್ಕೆ QR ಕೋಡ್ ಇರಲಿಲ್ಲ. ಸೊ ಅವ್ರು ನನಗೆ ಕೊಡಲಿಲ್ಲ. ಅದನ್ನ ಏನು ಮಾಡೋಕ್ಕಾಗಲ್ಲ, ಕ್ಲೋಸಿಂಗ್ ಟೈಮ್ ಅಂತ ನಾನು ಸುಮ್ಮನಾದೆ. ಆ್ಯಂಡ್ ಇದು 2 ಬಾಟಲ್ ತೊಗೊಂಡೆ. ಇಟ್ ಈಸ್ ಪ್ರೈಸ್ಡ್ ಎಟ್ 100 rupees. ಬಟ್ ಇವತ್ತೇನೋ ಆಫರಲ್ಲಿ 47 rupees ಇತ್ತು. ಟ್ರಾವೆಲ್ ಫ್ರೆಂಡ್ಲಿ. ಆ್ಯಂಡ್ ಆಫೀಸಲ್ಲೂ ನಂಗೆ ಕುಡಿಯೋಕ್ಕೆ ಬಾಟಲ್ ಇರಲಿಲ್ಲ, ನೀರು ಕುಡಿಯೋಕ್ಕೆ. ಸೊ ಗ್ಲಾಸಲ್ಲಿ ಎತ್ಕೊಂಡು ಕುಡಬೇಕಾಗಿತ್ತು. ಇಟ್ ಕಂಟೈನ್ಸ್ ಅರೌಂಡ್ 450 ml ಸಮಥಿಂಗ್. ಬಟ್ ದೆನ್ ಇಟ್ಸ್ ನೈಸ್ ಫಾರ್ ದ ಮನಿ. ಇವಾಗ ಐ ಹ್ಯಾವ್ ಆರ್ಡರ್ಡ್ ನೈಸ್ ಬರ್ಗರ್ ವಿಚ್ ಐ ವಾಸ್ ಕ್ರೇವಿಂಗ್ ಫಾರ್ ಸೋ ಲಾಂಗ್. ನೋಡಿ, ಇಲ್ಲಿ ಬರ್ಗರ್ ಇದೆ, ಅಲ್ಲಿ ಫ್ರೆಂಚ್ ಫ್ರೈಸ್ ಇದೆ, ಆ್ಯಂಡ್ ಇಲ್ಲಿ ಬಾಯರ್ಕೆ ಆಗ್ತಾಯಿದೆ. ಫಸ್ಟ್ ನಾನು ಕುಡಿತೀನಿ ಸ್ವಲ್ಪ. ಸ್ಪ್ರೈಟ್ ವಿತೌಟ್ ಐಸ್ ತೊಗೊಂಡೆ. ಆ್ಯಂಡ್ ಆ್ಯಸ್ ಯೂಶುವಲ್ ಫ್ರೆಂಚ್ ಫ್ರೈಸ್.
ಇಟ್ಸ್ ಬೀನ್ ಸೋ ಲಾಂಗ್ ಆಯಿತಾ, ಐ ಡೋಂಟ್ ಇವನ್ ರಿಮೆಂಬರ್. ಸ್ವರೂಪ ಜೊತೆ ಲಾಸ್ಟ್ ಟೈಮ್ ಮಂತ್ರಿ ಮಾಲಲ್ಲಿರೋ ಮೆಕ್ಡೊನಾಲ್ಡ್ಸ್ಗೆ ಹೋದಾಗ ನಾನು ಬರ್ಗರ್ ತಿಂದಿದ್ದು. ದಿಸ್ ಈಸ್ ಸೋ ಮೆನಿ ಮಂತ್ಸ್ ಲೇಟರ್ ನಾನು ತಿಂತಾಯಿದ್ದೀನಿ. ಡಿಲಿಷಿಯಸ್. ಮೆಕ್ಡೊನಾಲ್ಡ್ಸ್ ಒಂಥರ ನನಗೆ ಗಿಲ್ಟಿ ಪ್ಲೆಷರ್. ಲೈಕ್ ನಾನು ಏನೂ ಕ್ರೇವ್ ಮಾಡಲ್ಲ ಪ್ರಪಂಚದಲ್ಲಿ, ಇದನ್ನಷ್ಟೇ ಜಾಸ್ತಿ ಕ್ರೇವ್ ಮಾಡ್ತೀನಿ. ಸೊ ಯಾ, ಟೇಸ್ಟಿ. ತುಂಬ ತಿಂಗಳುಗಳಾಗೋಯ್ತು. ಐ ಡೋಂಟ್ ಥಿಂಕ್ ಸೊ ನಾನು ಮಲೇಷಿಯಾದಿಂದ ಬಂದಮೇಲೆ ಎಲ್ಲರೂ ಆಚೆ ಹೋಗಿದ್ದೆ ಅಂತ. ಹೋಗ್ತಾಯಿದ್ದೆ, ಮೂವೀಸ್ಗೆ ಹೋಗ್ತಾಯಿದ್ದೆ, ರೆಸ್ಟೋರೆಂಟ್ಗೆ ಸುಮ್ಮನೆ ತಿನ್ನೋಕ್ಕೆ ಹೋಗ್ತಾಯಿದ್ದೆ. ಐ ಲವ್ ಬೀಯಿಂಗ್ ಮೈ ಸೆಲ್ಫ್ ಆಯಿತಾ. ಅಲೋನ್, ಲೈಕ್ ಜಸ್ಟ್ ಅಲೋನ್, ನಾನು ನನ್ನ ಥಾಟ್ಸ್ ಆ್ಯಂಡ್ ನನಗೆ ಏನು ಮಾಡೋಕ್ಕೆ ಇಷ್ಟ ಆಗುತ್ತೆ ಅದು. ಆ್ಯಂಡ್ ಇಟ್ ಗಿವ್ಸ್ ಸೋ ಮಚ್ ಆಫ್, ಐ ಡೋಂಟ್ ನೋ ವಾಟ್ ಟು ಸೇ, like so much of happiness or pleasure or something like, oh my god, I'm doing everything on my own ಅನ್ನೋ ಆ ಒಂದು ಕಿಕ್. ಐ ಡೋಂಟ್ ನೋ ವಾಟ್ ಇಟ್ ಈಸ್, ಬಟ್ ಐ ಫೀಲ್ ಸೋ ರಿಫ್ರೆಶಿಂಗ್ ಗೊತ್ತಾ. ಎಲ್ಲರೂ ಆಚೆ ಹೋಗಿ ನಾನು ಒಬ್ಬಳೇ ಹೋಗಿ ಅದು ಸುತ್ತಾಡ್ಕೊಂಡು ಎಲ್ಲ ಕಡೆ ಬಂದರೆ ಆ ಫೀಲಿಂಗೇ ಒಂಥರ ಬೇರೆ. ಆ್ಯಂಡ್ ಇಟ್ ರಿಮೈಂಡ್ಸ್ ಮೀ ಹೌ ಸೆಲ್ಫ್ ಇಂಡಿಪೆಂಡೆಂಟ್ ಐ ಆಮ್ ಅಂತ. ನಾನು ಆ ಹುಡುಗಿ ನಾನು ಐ ಥಿಂಕ್ ನಾನು ಕೆಲಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡೋವರೆಗೂ ನನಗೊಂದು ಬೊಟ್ಟು ತೊಗೊಳಕ್ಕೆ ಒಂದು ಫ್ಯಾನ್ಸಿ ಸ್ಟೋರ್ಗೆ ಹೋಗ್ಬೇಕಂದ್ರೂ ನನಗೆ ಯಾರಾದ್ರು ಜೊತೆಲಿ ಬೇಕಾಗಿತ್ತು. ಒಂದು ತಮ್ಮ ಆಗಿರಲಿ, ಕಸಿನ್ಸ್ ಆಗಿರಲಿ, ರೋಡಲ್ಲಿ ಇದ್ದಿದ್ದು ಫ್ರೆಂಡ್ಸ್ ಆಗಿರಲಿ, ಯಾರು ಬೇಕಾಗಿತ್ತು. ಬಟ್ ಟು ಬಿ ಮೈ ಸೆಲ್ಫ್, ಟು ರೋಮ್ ಅರೌಂಡ್, ಈ ಥರ ಒಬ್ಬಳೇ ಕೂತ್ಕೊಂಡು ಪಬ್ಲಿಕ್ ರೆಸ್ಟೋರೆಂಟಲ್ಲಿ ತಿನ್ನೋದು, ಆ 16 ಇಯರ್ಸ್ ಬಿಂದು ಯಾವತ್ತೂ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಐ ಫೀಲ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಲೈಕ್ ಆಫ್ಟರ್ ಸರ್ಟನ್ ಏಜ್ ಅಲ್ವಾ, ಐ ಡೋಂಟ್ ನೋ ಇಫ್ ಯು ಆಲ್ಸೋ ಫೀಲ್ ದ ಸೇಮ್ ಥಿಂಗ್. ನಾವು ಮಾಡೋದೆಲ್ಲ ನಮ್ಮ ಸ್ಮಾಲರ್ ವರ್ಷನ್, ಅಂದರೆ ನಾವು ಚಿಕ್ಕ ಮಗು ಆಗಿರುವಾಗ ಏನೇನು ಮಾಡೋಕ್ಕಾಗಿಲ್ವೋ ಅದನ್ನು ಮಾಡ್ತಾಯಿದ್ದೀವೇನೋ ಅಂತ ಅನಿಸುತ್ತೆ. ಸೊ ಐಮ್ ಜಸ್ಟ್ ಟ್ರೈಂಗ್ ಟು ಮೇಕ್ ಮೈ ಸೆಲ್ಫ್ ಹ್ಯಾಪಿ, ಅಂದರೆ ಮೈ ಯಂಗರ್ ಸೆಲ್ಫ್ ಹ್ಯಾಪಿ. ಒಂದು 15, 16, 17 ಇಯರ್ಸ್ ಬಿಂದು ಕೈಲಿ ಏನು ಮಾಡೋಕ್ಕಾಗಿರ್ಲಿಲ್ವೋ ಅದೆಲ್ಲ ಇವಾಗ ನಾನು ಮಾಡ್ತಾಯಿದ್ದೀನಿ. ಸೊ ಸಮ್ವೇರ್ ಐ ಆಮ್ ಮೇಕಿಂಗ್ ಹರ್ ಪ್ರೌಡ್, ಮೇಕಿಂಗ್ ಹರ್ ಹ್ಯಾಪಿ ಅಂತ ಅನ್ಸುತ್ತೆ ಒಂದೊಂದ್ಸಲ. ನಾನು ಒಂದು ಸ್ವಲ್ಪ ಜಾಸ್ತಿ ಫಿಲಾಸಫಿ ಮಾತಾಡ್ತೀನಿ, ನೀವು ನನ್ನನ್ನು ತಡ್ಕೋಬೇಕು, ಓಕೆನಾ? ಇಫ್ ಇಟ್ ಮೇಕ್ಸ್ ಸೆನ್ಸ್, ಇಟ್ ಮೇಕ್ಸ್ ಸೆನ್ಸ್, ಅದರ್ವೈಸ್ ಯು ಕ್ಯಾನ್ ಜಸ್ಟ್ ಕೀಪ್ ಇಟ್. ಬರ್ಗರ್ ತಿನ್ನೋಣ. ಇದು ನನ್ನ ಸ್ಟ್ಯಾಂಡರ್ಡ್ ಆರ್ಡರ್ ಯಾವಾಗ ಮೆಕ್ಡೊನಾಲ್ಡ್ಸ್ ಬಂದರು, ಆ್ಯಂಡ್ ಎವ್ರಿ ಟೈಮ್ ಐ ಲವ್ ಇಟ್. ಇವಾಗ ನಾನು ಇಯರ್ಫೋನ್ ಹಾಕ್ಕೊಂಡು ಒಳ್ಳೆ ಸಾಂಗು, ಒಂದು ಸೀರೀಸು ಏನೋ ಒಂದು ಕೇಳಿಕೊಂಡು ಐ ವಿಲ್ ಎಂಜಾಯ್ ಮೈ ಮೀಲ್. ಆಲ್ಸೋ ನಾನು ಬರ್ಗರ್ ತಿಂದಿದ್ದಾಯಿತು, ಫ್ರೈಸ್ ತಿಂದಿದ್ದಾಯಿತು. ಐ ವಾಸ್ ಜಸ್ಟ್ ಫಿನಿಶಿಂಗ್ ಮೈ ಸ್ಪ್ರೈಟ್. ಸಡನ್ನಾಗಿ ಐ ರಿಮೆಂಬರ್ಡ್ ದಟ್ ನನಗೆ ಮೂವಿ ಹೇಗಿತ್ತು ಅಂತಲೇ ಹೇಳಲಿಲ್ಲ ಅಂತ. ಸೊ ಇದು ಒಂದು ಮೂವಿ ಅಬೌಟ್ ಟೆರರಿಸಮ್ ಆಯಿತಾ. 1999ಇಂದನೋ ಅಥವಾ 98ಇಂದ ಸಮ್ವೇರ್ ಪೀರಿಯಡಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ 2002ವರೆಗೂ ಈ ಮೂವಿನಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ದೇರ್ ಇಸ್ ಗೋಯಿಂಗ್ ಟು ಬಿ ಅ ಪಾರ್ಟ್ 2 ಆಫ್ ದುರಂಧರ್. ಸೊ ಮೂವಿ ಅಂತೂ ಆ್ಯಕ್ಚುಲಿ ಅಲ್ಟಿಮೇಟ್ ಆಗಿತ್ತು. ತುಂಬ ಪೇಷನ್ಸ್ ಬೇಕು. 3.5 hours ಇದೆ. ಬಟ್ ಎಲ್ಲೂ 3.5 hours ಮುಗಿತಲ್ವಪ್ಪ ಅಂತ ಅನ್ಸೋದೇ ಇಲ್ಲ. 2 hours ಆದಮೇಲೆ ಇಂಟರ್ವಲ್ ಬರುತ್ತೆ. ನಂಗೆ ಆವಾಗಲೂ ಅನಿಸುತ್ತೆ ದಟ್ ಏನು ಇಷ್ಟು ಬೇಗ ಇಂಟರ್ವಲ್ ಬಂದ್ಬಿಡ್ತಾ ಅಂತ. ಬಟ್ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿ. ನಮ್ಮಮ್ಮ ಕಾಲ್ ಮಾಡ್ತಾರೆ. ಸೊ ನಮ್ಮಮ್ಮ ಎಲ್ಲಿದ್ಯಾ ಅಂತ ಕೇಳೋಕ್ಕೆ ಫೋನ್ ಮಾಡಿದ್ದಾರಪ್ಪ ಇವತ್ತು. ಎನಿವೇಸ್, ಸೊ ಆ ಥರ ಒಂದು ಟೆರರಿಸಮ್ ಥ್ರಿಲ್ಲರ್. ಇಂಡಿಯಾದಿಂದ ಒಬ್ಬರು, ಆ್ಯಂಡ್ ಹಿ ವಾಸ್ ಅ ಕ್ರಿಮಿನಲ್, ಯಾರಿಗೆ ಜೀವಾವಧಿ ಶಿಕ್ಷೆ ಆಗಿರೋದಿಲ್ಲ ಆ ಥರದಲ್ಲಿ ಒಬ್ಬರನ್ನ ಚೂಸ್ ಮಾಡಿ ಪಾಕಿಸ್ತಾನಕ್ಕೆ ಕಳಿಸ್ತಾರೆ ಆ್ಯಸ್ ಅ ಸ್ಪೈ. ಸೊ ರಣವೀರ್ ಸಿಂಗ್ ಬಂದ್ಬಿಟ್ಟು ಸ್ಪೈ. ಅವರೇ ಮೂವಿ ಹೀರೋ ಆಗಿದ್ದರು. ಸಂಜಯ್ ದತ್ತು, ಆರ್ ಮಾಧವನ್ ಆ್ಯಂಡ್ ಅಕ್ಷಯ್ ಖನ್ನಾ, ಐ ಥಿಂಕ್ ಇವರೆಲ್ಲ ಹೀರೋಗಿಂತ ಕಮ್ಮಿನೇ ಇಲ್ಲ. ಅವ್ರ ಪರ್ಫಾರ್ಮೆನ್ಸ್, ಅವ್ರ ಕ್ಯಾರೆಕ್ಟರ್, ಎವ್ರಿಥಿಂಗ್ ಇಸ್ ಸೋ ಗುಡ್. ಆ್ಯಂಡ್ 26/11 ಬಗ್ಗೆ 11 ಅಟ್ಯಾಕ್ ಹೇಗೆ ನಡೀತು ಅಂತಲೂ ತೋರಿಸ್ತಾರೆ. ಆ್ಯಂಡ್ ಎಷ್ಟು ವರ್ಷದಿಂದ ಅದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರು ಅಂತಲೂ ತೋರಿಸ್ತಾರೆ. ಆ್ಯಂಡ್ ಒಂದು ಶಾಕಿಂಗ್ ವಿಷಯ ನನಗೆ ಏನು ಅನ್ನಿಸ್ತು ಗೊತ್ತಾ? ಸೊ 26/11 ಅಟ್ಯಾಕ್ ನಡೀತಾ ಇರುತ್ತೆ. ಇದು ಆ್ಯಕ್ಚುಲಿ ರಣವೀರ್ ಸಿಂಗ್ಗೂ ಗೊತ್ತಿರಲ್ಲ ದಟ್ ಅಟ್ಯಾಕ್ ನಡೆಯುತ್ತೆ ಅಂತ. ಆ್ಯಸ್ ಅ ಸ್ಪೈ ಅವ್ರಿಗೂ ಗೊತ್ತಿರಲ್ಲ ಅಟ್ಯಾಕ್ ನಡೆದಿರುತ್ತೆ ಅಂತ. ಇವರು ಹೋಗಿ ಒಂದು ಆಫೀಸಲ್ಲಿ ಕುತ್ಕೊಂಡಾಗ ಅವ್ರಿಗೆ ನ್ಯೂಸ್ ನೋಡಿ ಗೊತ್ತಾಗುತ್ತೆ ದಟ್ ದ ಅಟ್ಯಾಕ್ ಈಸ್ ಹ್ಯಾಪನಿಂಗ್ ಅಂತ. ಪಾಕಿಸ್ತಾನದಲ್ಲಿ ದಿಸ್ ಟೆರರಿಸ್ಟ್ ಗ್ಯಾಂಗ್ ಯಾರು 26/11 ಪ್ಲ್ಯಾನ್ ಮಾಡಿದ್ರು, ಅವರು ಕುತ್ಕೊಂಡು ಲಿಟ್ರಲಿ ಟೆರರಿಸ್ಟ್ಗೆ, ಅದು ಮುಂಬೈಯಲ್ಲಿ ಆಗಿದ್ದಲ್ವಾ, ಟೆರರಿಸ್ಟ್ಗಳು ಇರ್ತಾರಲ್ಲ ಅವ್ರಿಗೆ ಅವರು ಆರ್ಡರ್ಸ್ ಕೊಡ್ತಾ ಇದ್ದಾರೆ. ಈ ಫ್ಲೋರಿಂದ ಇಳಿತಾ ಇದ್ದಾನೆ ಒಬ್ಬ, ಆ ಫ್ಲೋರಿಂದ ಒಬ್ಬ ಇಳಿತಾ ಇದ್ದಾನೆ, ಮೇಲ್ಗಡೆ ಹೆಲಿಕಾಪ್ಟರ್ ಬರ್ತಾ ಇದೆ ನೋಡು, ಅದಕ್ಕೆ ಶೂಟ್ ಮಾಡು ಅಂತ. ಅವ್ರು ಹೆಂಗೆ ಹೇಳಿರ್ತಾರೆ ಅಂದ್ಕೊಂಡಿದ್ದೀರಾ? ಲಿಟ್ರಲಿ ನ್ಯೂಸ್ ಚಾನಲ್ ನೋಡ್ಕೊಂಡು ಹೇಳ್ತಾ ಇದ್ದಾರೆ.
ಅಂದರೆ ಭಾರತದಲ್ಲಿ ಏನು ಪ್ಲೇ ಆಗ್ತಾಯಿತ್ತು ನ್ಯೂಸು 24/7 ಈ ಥರ ಅಟ್ಯಾಕ್ ನಡೀತಾ ಇದೆ ಅಂತ, ಅದರಲ್ಲಿ ಲೈವಾಗಿ ತೋರಿಸ್ತಾ ಇರ್ತಾರೆ ಎಲ್ಲಿ ಏರೋಪ್ಲೇನ್ ಹೋಗ್ತಾ ಇದೆ, ಎಲ್ಲಿ ರೆಸ್ಕ್ಯೂ ಟೀಮ್ ಹೋಗ್ತಾ ಇದೆ, ಎಲ್ಲಿ ಹಾಸ್ಟೇಜಸ್ ಆಚೆ ಬರ್ತಾ ಇದ್ದಾರೆ ಅಂತ. ಅದನ್ನು ನೋಡಿಕೊಂಡು ಅವರು ಟೆರರಿಸ್ಟ್ಗೆ ಆರ್ಡರ್ ಕೊಡ್ತಾ ಇದ್ದಾರೆ. ನಂಗೆ ನಿಜವಾಗ್ಲೂ ಶಾಕಿಂಗ್ ಅನ್ನಿಸ್ತು ಗುರು ಆ ವಿಷಯ. ಲೈಕ್ ಒಂದು ಮೀಡಿಯಾ ಚಾನಲ್ಲು ಅವ್ರ ಫೋಟೇಜ್ಗೋಸ್ಕರ ಎಷ್ಟು ಕಷ್ಟಪಟ್ಟು ಏನೇನು ತೋರಿಸ್ಬೇಕು ಅಂತ ಗೊತ್ತಿಲ್ಲದೆ ಎಲ್ಲನೂ ತೋರಿಸ್ತಾರೆ. ಬಟ್ ದೆನ್ ಅದು ಯಾರಿಗೋ ಒಬ್ಬ ಟೆರರಿಸ್ಟ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ ನೋಡಿ, ಅದು ನಿಜ ನನಗೆ ಶಾಕಿಂಗ್ ಅಂತ ಅನ್ನಿಸ್ತು. ಆ್ಯಂಡ್ ಚೆನ್ನಾಗಿತ್ತು. ಐ ಥಿಂಕ್ 19th March 2026ಗೆ ದುರಂಧರ್ ಕಂಟಿನ್ಯೂಸ್ ಅಂತ ಇದೆ. ಅದೇನು ದುರಂಧರ್ 2 ಅಂತ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ದಟ್ಸ್ ಹೌ ದ ಮೂವಿ ವಾಸ್. ಒಂದು ಸ್ವಲ್ಪ ಸ್ಪ್ರೈಟ್ ಇದೆ, ಮುಗಿಸ್ಬಿಟ್ಟು ಅಲ್ಲಿ ಗೋ ಹೋಮ್. ಆ್ಯಂಡ್ ದಿಸ್ ಮೂವಿ ಈಸ್ ಆ್ಯಕ್ಚುಲಿ 100% ರೆಕಮೆಂಡೆಡ್. ತುಂಬ ಚೆನ್ನಾಗಿದೆ. ಬಿಟ್ಬಿಟ್ಟು ಇವಾಗ ಹೋಗೋಣ ಮನೆಗೆ. ನಮ್ಮ ಮಮ್ಮಿಗೆ ತೋರಿಸ್ತೀನಿ, ಅವ್ರಿಗೆ ಗೆಸ್ ಮಾಡೋಕ್ಕೆ ಹೇಳ್ತೀನಿ ಎಷ್ಟು ಇರ್ಬೋದು ಬಾಟಲ್ ಅಂತ. ಸೊ ನೋಡೋಣ ಎಷ್ಟು ಹೇಳ್ತಾರೆ ಅಂತ. ಅವ್ರು ಒಂದು ಓವರ್ ಪ್ರೈಸ್ ಹೇಳ್ತಾರೆ. ಅದನ್ನು ನಾನು ಇಲ್ಲ ಅಷ್ಟೆಲ್ಲ 47 ರೂಪೀಸ್ ಅಷ್ಟೇ ಅಂತಂದ್ರೆ ಹಂಗಂದ್ರೆ ಇನ್ನೊಂದು 2 ತರಕ್ಕಿಲ್ವಾ ಅಂತಾರೆ. ದಿಸ್ ಇಸ್ ಗೋಯಿಂಗ್ ಟು ಬಿ ಹರ್ ಎಕ್ಸಾಕ್ಟ್ ಡೈಲಾಗ್. ಸೊ ಮನೆಗೆ ಹೋಗೋಣ ಇವಾಗ. ಗೈಸ್ ನಾನು ಮನೆಗೆ ಬಂದೆ, ನೋಡಿದ್ರೆ ನಮ್ಮ ಮಾತುಕಟ್ಟೆಗೆ ನಿದ್ದೆ ಮಾಡ್ತಾ ಇದ್ದಾರೆ. ಸೊ ಐ ಡಿಡ್ ನಾಟ್ ವಾಂಟ್ ಟು ಡಿಸ್ಟರ್ಬ್ ಹರ್. ನಾಳೆ ಕೇಳೋಣ ಬಾಟಲ್ ಪ್ರೈಸ್. ಆ್ಯಂಡ್ ಈ ವ್ಲಾಗ್ನಲ್ಲಿ ಗೇನ್ ಮಾಡ್ತೀನಿ. ಐ ಆಮ್ ಸೋ ಸ್ಲೀಪಿ. ಈ ವ್ಲಾಗ್ನಲ್ಲಿ ಗೇನ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಲ್ಲಿ ತನಕ ನೋಡೋದಕ್ಕೆ. ಮತ್ತೆ ಸಿಗೋಣ ಇರೋದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ ವಿಚ್ ಇಸ್ ಟುಮಾರೋ. ಅಲ್ಲಿ ತನಕ ಟೇಕ್ ಕೇರ್.